ಬೆಲೆ ಏರಿಕೆ, ಸಾಯ್ತಾ ಇದ್ದಾರೆ ಜನ, ಕಣ್ಣೀರಿಡ್ತಾ ಇದ್ದಾರೆ. ಒಂದು ಗುಟ್ಕು ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಒಂದು ಗುಟ್ಕು ಕಾಫಿ ಕುಡಿಯೋಕ್ಕಾಗ್ತಾ ಇಲ್ಲ. ಏನು ಇವ್ರದ್ದು ದರಿದ್ರ ವ್ಯವಸ್ಥೆ? ಒಂದು ಕಡೆ ಯಡಿಯೂರಪ್ಪಂದು, ಒಂದು ಕಡೆ ಕಾಂಗ್ರೆಸ್ನವ್ರದ್ದು, ಒಂದು ಕಡೆ ಶಿವಕುಮಾರ್ ಅವ್ರದ್ದು, ಒಂದು ಕಡೆ ಕುಮಾರಸ್ವಾಮಿ ಅವ್ರದ್ದು, ಒಂದು ಕಡೆ ಇವರು ಸಿದ್ದರಾಮಯ್ಯನವ್ರು ಭದ್ರವಾಗಿದ್ದು ಏನಾರು ಮಾಡಿ ಅಂತಂದರೆ ಅವರು ಅದನ್ನೂ ಮಾಡ್ತಾ ಇಲ್ಲ. ಒಳ್ಳೆ ಪರಿಸ್ಥಿತಿ, ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಡೋಲಾಯಮಾನವಾಗಿ ಹೋಗಿದೆ. ಎಲ್ಲಿ ನೋಡಿ ಅಲ್ಲಿ ದೇವ್ರು ನೋಡೋಕ್ಕೂ ದುಡ್ಡು, ಕಾಫಿ ಕುಡಿಯೋಕ್ಕೆ ಎಷ್ಟು ದುಡ್ಡು, ಅಕ್ಕಿ ತರಬೇಕಾದ್ರೆ ದುಡ್ಡು, ರಾಗಿ ತರಬೇಕಾದ್ರೆ ದುಡ್ಡು, ಬರೀ ದುಡ್ಡಲ್ಲ ಭಾರಿ ದುಡ್ಡು. ಒಂದೊತ್ತು ಬೆಂಕಿ ಹಚ್ಚಿ ಅಡುಗೆ ಮಾಡಿ ರಾಗಿ ಮುದ್ದೆ ಮಾಡಿ ತಿನ್ನೋದಕ್ಕೆ ಇವತ್ತು ಕೋಟಿ ಕೋಟಿ ಜನರಿಗೆ ಆಗ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಯವರು ಪ್ರತಿ ಮಕ್ಕಳಿಗೆ ದುಡ್ಡನ್ನು ಏರಿಸಿದ್ದಾರೆ, ಯಾರು ಕೇಳೋರಿಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ರೋಗಿಗಳನ್ನು ಕೇಳೋರಿಲ್ಲ. ಸರ್ಕಾರಿ ಆಸ್ಪತ್ರೆ ಅಂದರೆ ನರಕ ನರಕ ನರಕ. ಈ ಮಧ್ಯ ಕಾಂಗ್ರೆಸ್ನವರು ಅಧಿಕಾರಕ್ಕಾಗಿ ಗುದ್ದಾಟ, ಬಡದಾಟ, ಹೊಡೆದಾಟ ಎಲ್ಲಾದರೂ ಉಂಟೆ? ಇದು ಭಾಳ ನೋವಿನಲ್ಲಿದ್ದಾರೆ. ರಿಕ್ಷಾ ಚಾಲಕರು ಪ್ರತಿದಿನ ಎರಡೆರಡು ಊಟ ಮಾಡ್ತಿದ್ದವರು ಒಂದು ಊಟ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ತೊಂದರೆ ಸಿಕ್ಕಿದ್ದಾರೆ. LPG ಇಲ್ಲ ಅವ್ರಿಗೆ, ಸಿಲಿಂಡರ್ ಇಲ್ಲ, ನಮಗೆ ಗ್ಯಾಸ್ ಇಲ್ಲ, ಗೋಳು ಗೋಳು ಗೋಳು. ಈ ಹಂತದಲ್ಲಿ ನಾವು ಉಪ್ಪು ಇದು ಬಹಳ ಬಡವರ ವಸ್ತು, ಒಂದು ರೀತಿ ಎಲ್ಲರಿಗೂ ಅಷ್ಟೇ. ಆದರೆ ಉಪ್ಪಿನ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು, ಬಹಳ ಅದ್ಭುತವಾಗಿ ಸತ್ಯಾಗ್ರಹ ಮಾಡಿದರು. ನಾವು ಇವತ್ತು ಬಡತನದ ಬೇಗೆಯನ್ನು, ಈ ಭ್ರಷ್ಟಾಚಾರದ ಬೇಗೆಯನ್ನು ನಾವು ತೋರಿಸೋದಕ್ಕೋಸ್ಕರ ಕನ್ನಡ ಚಳವಳಿ ವಾಟ ಪಕ್ಷ ಉಪ್ಪನ್ನು ಉಚಿತವಾಗಿ ಮಾರುವ ಮೂಲಕ ಇಡೀ ಪ್ರಪಂಚಕ್ಕೆ, ಬಡತನ ಬರೀ ನಮ್ಮಲ್ಲಿ ಒಂದೇ ಅಲ್ಲ, ಕರ್ನಾಟಕ ಇಂಡಿಯಾ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಇದೆ ಬಡತನ. ಕೆಲವು ದೇಶದಲ್ಲಿ ಆಹಾರ ಸಿಕ್ಕದೆ ಪ್ರಾಣಿಗಳು, ಆನೆಗಳನ್ನು ಕೊಂದು ತಿಂತಾ ಇದ್ದಾರೆ. ಕೆಲವು ದೇಶದಲ್ಲಿ ಅಮೇರಿಕಾ, ಇಸ್ರೇಲ್, ಇರಾನ್ ಇವರು ಜೋಕ್ ಮಾಡ್ಕೊಂಡು ಸುಮಾರು ಲೆಕ್ಕವಿಲ್ಲದಷ್ಟ ಕೋಟಿ ಹಣವನ್ನು ಖರ್ಚು ಮಾಡಿ ಇವರು ಮೂರು ದೇಶದಲ್ಲ ಇರ್ತಕ್ಕಂಥದ್ದು. ನಮಗೂ ನೋವಾಗಿದೆ. ಇವರಿಂದ, ಅಮೇರಿಕದಿಂದ, ಇಸ್ರೇಲ್ನಿಂದ, ಈ ನಮ್ಮ ಇರಾನ್ನಿಂದ